ನೀವೇನಾದರೂ ಈ ಕಾರ್ಡ್ನ ಮಾಡಿಸ್ಕೊಂಡೆ ಗೃಹಲಕ್ಷ್ಮಿಗಿಂತ 10 ಪಟ್ಟು ಅಧಿಕ ಹಣವನ್ನು ನೀವು ಪಡ್ಕೊತೀರ. ಅದರ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ವೀಕ್ಷಕರೇ, ನಾನು ಹೇಳ್ತಾ ಇರೋದು ನಿಮಗೆ ಒಂದು ಇ ಶ್ರಮ್ ಕಾರ್ಡ್ ಅಂತ ಹೇಳಿ. ಈ ಒಂದು ಇ ಶ್ರಮ್ ಕಾರ್ಡ್ ಸ್ಕೀಮ್ನ ಈಗ ಬಿಟ್ಟಿದ್ದಾರೆ. ನಮ್ಮ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಇದಕ್ಕೆ ಅರ್ಜಿಯನ್ನು ಬಿಟ್ಟಿದ್ದಾರೆ. ಇದನ್ನು ಒಂದು ಗೃಹಲಕ್ಷ್ಮಿಗಿಂತ 10 ಪಟ್ಟು ನಿಮಗೆ ಹಣ ಅನ್ನೋದು ನಿಮಗೆ ಸಿಗ್ಬಿಡುತ್ತೆ. ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಪೈಪೋಟಿಯಿಂದ ನಡೀತಾ ಇದೆ. ಇಲ್ಲಿ ನೂರಾರು ಹತ್ತಾರು ಯೋಜನೆಗಳು ಬಂದರೆ ಅಲ್ಲಿ ಹತ್ತಾರು ಯೋಜನೆಗಳು ಅನ್ನೋದು ಬರ್ತಾ ಇರುತ್ತೆ. ಅದರಿಂದ ನಿಜಕ್ಕೂ ಕೂಡ ಜನಸಾಮಾನ್ಯರಿಗೆ ಹೆಲ್ಪ್ ಆಗ್ತಾ ಇದೆ. ರಾಜ್ಯ ಸರ್ಕಾರ ಒಂದು ಪಂಚ ಯೋಜನೆಗಳನ್ನು ತೊಗೊಂಬರ್ತಾ ಇದೆ. ಈಗೇನು ಮನೆಯಲ್ಲಿ ಗೃಹಲಕ್ಷ್ಮಿಯರಿಗೆ, ಮನೆ ಯಜಮಾನತಿಯರಿಗೆ 2,000 ಹಣವನ್ನು ಕೊಡ್ತಾ ಇದೆಯೋ, ಅದೇ ರೀತಿ ಕಂತಾಗಿ ನಮಗೆ ಹಣ ಅನ್ನೋದು ಬರ್ತಿದೆ. ಹೌದು, ಈಗ ಕೇಂದ್ರ ಸರ್ಕಾರನೂ ಕೂಡ ಇದಕ್ಕಿಂತ ಒಂದು ಬಂಪರ್ ಆಗಿರೋ ಒಂದು ಯೋಜನೆಯನ್ನು ಕೂಡ ತಗೊಂಬಂದಿದೆ. ಎಲ್ರಿಗೂ ಕೂಡ ಜೀವನ ನಡೆಸೋದಕ್ಕೆ ಹಣದ ಅವಶ್ಯಕತೆ ಅನ್ನೋದು ತುಂಬ ಇದೆ. ಆರೋಗ್ಯನೂ ಕೂಡ ಮುಖ್ಯ, ಹಣ ಕೂಡ ಮುಖ್ಯ. ನಮಗೆ ಆರೋಗ್ಯ ಯಾವಾಗ ಕೆಟ್ಟೋಗುತ್ತೋ ಆದರೆ ಆವಾಗ ಹಣ ಕೂಡ ನಮ್ಮ ಕೈಯಲ್ಲಿ ಇರೋದಿಲ್ಲ. ಇದನ್ನು ನಮ್ಮ ನರೇಂದ್ರ ಮೋದಿಯವರು ಯೋಚನೆನ ಮಾಡಿ ಬಡವರ್ಗದ ಜನರಿಗೆ, ಜನಸಾಮಾನ್ಯರಿಗೆ ಹೆಲ್ಪ್ ಆಗಲಿ ಅಂತೇಳಿ ಒಂದು ಆಯುಷ್ಮಾನ್ ಒಂದು ಭಾರತ್ ಪ್ರಧಾನಮಂತ್ರಿ ಅಂತ ಒಂದು ಯೋಜನೆಯೂ ಕೂಡ ತೊಗೊಂಬಂದರು. ಅದರಲ್ಲಿ 5 ಲಕ್ಷದವರೆಗೂ ಕೂಡ ಒಂದು ಉಚಿತ ಚಿಕಿತ್ಸೆಗಳನ್ನು ನೀಡ್ತಾ ಇದ್ದಾರೆ ಈಗಲೂ ಕೂಡ. ಯಾರಾದರೂ ನಿಮ್ಮ ಆಯುಷ್ಮಾನ್ನ ಒಂದು ಪ್ರಧಾನಮಂತ್ರಿ ಜನ ಆರೋಗ್ಯಕ್ಕೆ ಪ್ರವೇಶ ಹೊಂದಿರೋರನ್ನ ಕೇಳಿ ತಿಳ್ಕೊಳ್ಳಿ. ಈಗ ನಾವು ಬಂದಿರೋದು ಇ ಶ್ರಮ್ ಕಾರ್ಡ್ ಯೋಜನೆ. ಇ ಶ್ರಮ್ ಕಾರ್ಡ್ ಯೋಜನೆಯಲ್ಲಿ ಏನು ಗೃಹ ಕಾರ್ಮಿಕರೇ ಆಗಿರಲಿ, ಮನೆ ಕಟ್ಟುವಂಥ ಗೃಹ ಕಾರ್ಮಿಕರು ಇ ಶ್ರಮ್ ಕಾರ್ಡ್ನ ಪಡ್ಕೊಬೋದು. ವಲಸೆ ಕಾರ್ಮಿಕರೇ ಆಗಿರಲಿ ಅಥವಾ ಯಾವುದೇ ಒಂದು ಯಾರೇ ಒಬ್ಬರು ಕೆಲಸ ಮಾಡೋರಾಗಲಿ, ಕೂಲಿ ಕೆಲಸಗಳೇ ಆಗಿರಲಿ, ಅಂಥವ್ರು ಈ ಒಂದು ಇ ಶ್ರಮ್ ಕಾರ್ಡನ್ನು ಹೊಂದಿರ್ಬೋದು. ಇದು ಒಂದು ಕಾರ್ಮಿಕರ ಒಂದು ರಾಷ್ಟ್ರೀಯ ಬೇಸ್ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ. ಇದರಿಂದ ಕಾರ್ಮಿಕರಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಯಾವುದೇ ಆಗಿರಲಿ ಅಸಂಘಟಿತ ವಲಯದಲ್ಲಿ, ಅಸಂಘಟಿತ ಅಂದರೆ ರಿಜಿಸ್ಟರ್ ಆಗಿರಬಾರ್ದು. ಇಲ್ಲಿ ಇವತ್ತು 15 ದಿನ ನಾವು ಇಲ್ಲಿ ಕೆಲಸ ಮಾಡ್ತೀವಿ ಅಂದರೆ ಇನ್ನು 15 ದಿನ ಇನ್ನೆಲ್ಲೋ ನಾವು ಕೆಲಸ ಮಾಡ್ತೀವಿ. ಇದು ರಿಜಿಸ್ಟರ್ ಅಲ್ಲ ಅಂತ ಹೇಳಿ ಇರುತ್ತಲ್ಲ, ಆ ಥರ ಅಲ್ಲಿ ಕೆಲಸ ಮಾಡೋರಿಗೆ ಒಂದು ಇ ಶ್ರಮ್ ಪೋರ್ಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಈ ಯೋಜನೆಯನ್ನು ತೊಗೊಬೋದು. ಹಾಗಾದರೆ ಇನ್ನೂ ಕೂಡ ಹೇಳೋದಾದರೆ, ನಿಮಗೆ ಇನ್ನು ಕನ್ಫ್ಯೂಷನ್ ಆಗ್ತಾ ಇದೆ ಅಂದರೆ, ಅಂಗಡಿಯಲ್ಲಿ ಕೆಲಸ ಮಾಡಿರುವವರು, ದಿನಸಿ ಅಂಗಡಿಯಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಅಥವಾ ಅಲ್ಲಿ ಒಂದು ಸೇಲ್ಸ್ ಬಾಯ್, ಸೇಲ್ಸ್ ಗರ್ಲ್ಸ್, ಗೃಹ ಕಾರ್ಮಿಕರಾಗಿರಲಿ, ಆಟೋ ಓಡ್ಸೋರಾಗಿರಲಿ, ಒಂದು ವ್ಯಾನ್ ಓಡ್ಸೋರಾಗಿರಲಿ, ಯಾರೇ ಆಗಿರಲಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಹಾಗಾದರೆ ಏಜ್ ಲಿಮಿಟ್ ಎಷ್ಟಿದೆ ಅಂತ ನೀವು ನೋಡೋದಾದರೆ, ಒಂದು 18ರಿಂದ 59 ವರ್ಷ ಆಗಿರಬೇಕು ಅಂಥವರು ಇದಕ್ಕೆ ಅರ್ಜಿಯನ್ನು ಹಾಕಬಹುದು. ಸರ್ಕಾರಿ ಉದ್ಯೋಗಿಯಾಗಿ ಅಥವಾ ನಾವು ಏನು GST ಪೇ ಮಾಡ್ತಾ ಇದ್ದೀವಿ ನಾವು ಮಂತ್ಲಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಇವರು ಅರ್ಜಿಯನ್ನು ಹಾಕೋದಕ್ಕೆ ಇ ಶ್ರಮ್ ಕಾರ್ಡ್ಗೆ ನೀವು ಸೇರೋದಿಲ್ಲ, ನೀವು ಲಭ್ಯವಿಲ್ಲ ನಿಮಗೆ. ಅಥವಾ ಇನ್ಯಾರು NPS ಆಗಲಿ, CPS ಈ ಥರ ಒಂದು ಸದಸ್ಯರುಗಳು ಇರ್ತಾರೆ, ಅವ್ರಿಗೂ ಕೂಡ ಈ ಒಂದು ಇ ಶ್ರಮ್ ಯೋಜನೆಯ ಒಂದು ಕಾರ್ಡನ್ನು ಪಡ್ಕೊಳೋದಕ್ಕೆ ಆಗೋದಿಲ್ಲ. ಹಾಗಾದರೆ ಇದರ ಬೆನಿಫಿಟ್ಸ್ ಏನಂತ ಹೇಳಿ, ನಾವೇನೋ ಕಾರ್ಡನ್ನ ಪಡ್ಕೊತೀವಿ, ಸುಮ್ಮನೆ ಏನು ಬೆನಿಫಿಟ್ಸ್ ಹೇಳಿ ನೀವು ಅಂತ ಕೇಳ್ಬೋದು. ನೀವು ಈ ಒಂದು ಇ ಶ್ರಮ್ ಕಾರ್ಡ್ ಯೋಜನೆಯ ಒಂದು ಫಲಾನುಭವಿಗಳಾದರೆ, ಒಂದು ಏನು ಕಾರ್ಡನ್ನು ತೆಗೆದುಕೊಂಡ್ರೆ ನಿಮಗೆ 2 ಲಕ್ಷವರೆಗೂ ಕೂಡ ಅಪಘಾತದ ವಿಮೆಯನ್ನು ಕೊಡ್ತಾರೆ. ಅಕಸ್ಮಾತ್ ಆಕ್ಸಿಡೆಂಟ್ ಆಯಿತು ಅಂದರೆ ನಿಮಗೆ 2 ಲಕ್ಷ ಒಂದು ಇನ್ಶೂರೆನ್ಸ್ ಅಮೌಂಟ್ ಅನ್ನೋದು ಬರುತ್ತೆ. ಸರ್ಕಾರವು ನೀಡುವ ಹೊಸ ಯೋಜನೆಯನ್ನು ಒಂದು ನಿಮ್ಮ ಲಾಭವನ್ನು ಫಸ್ಟ್ ನೀವೇ ತೊಗೊತೀರ. ಈಗ ಮೋದಿಯವರು ಯಾವ್ದಾರ ಒಂದು ಯೋಜನೆ ಬಿಟ್ಟರೆ ನಿಮಗೆ ನಿಜವಾಗ್ಲೂ ಕೂಡ ಅದಕ್ಕೆ ಅರ್ಹರಿರ್ತೀರ. ಅದ್ರ ಜೊತೆಗೆ 5 ಲಕ್ಷದವರೆಗೂ ಕೂಡ ಉಚಿತ ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ ನಿಮಗೆ. ಇಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ಆಯ್ಕೆಯಾದಂಥ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಚಿಕಿತ್ಸೆಗಳನ್ನು ಕೂಡ ಕೊಡ್ತಾರೆ. ಅದ್ರ ಜೊತೆಗೆ ನೀವು ವಯಸ್ಸಾದಂಥ ಕಾಲದಲ್ಲಿ 60 ವರ್ಷ ದಾಟಿದ ಮೇಲೆ ಈ ಒಂದು ಇ ಶ್ರಮ್ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ನೀವು ತಿಂಗಳಿಗೆ 3,000 ರೂಪಾಯಿಗಳಷ್ಟು ಪಿಂಚಣಿಯನ್ನು ಪಡ್ತೀರಾ. ಅದೇ ರೀತಿ ಇ ಶ್ರಮ್ ಕಾರ್ಡ್ ಅಡಿಯಲ್ಲಿ ಎಲ್ಲ ಕಾರ್ಮಿಕರು ನೀವು ಮನೆಯನ್ನು ಕಟ್ಟುವಂಥ ಸಂದರ್ಭ ಬರುತ್ತೆ. ಒಂದು ಟೈಮಲ್ಲಿ ಮನೆ ಕಟ್ತಾ ಇದ್ದೀರಾ ಅಂತಂದರೆ ನಿಮಗೆ ಸರ್ಕಾರ ಒಂದು 500 ಅಥವಾ 1,000 ರೂಪಾಯಿಗಳ ಒಂದು ಆರ್ಥಿಕ ನೆರವನ್ನು ಕೊಡ್ತಾ ಹೋಗುತ್ತೆ ತಿಂಗಳ ನಿಮಗೆ.
ಎಷ್ಟೊಂದು ಯೋಜನೆಗಳಿದೆ ನೋಡಿ. ಯಾರು ತಿಂಗಳ 3,000 ರೂಪಾಯಿಗಳನ್ನು ಕೊಡ್ತಾರೆ ಅಂದರೆ ವಯಸ್ಸಾದಂಥ ಕಾಲದಲ್ಲಿ ಎಲ್ಲೂ ಕೂಡ ಹೋಗಿ ಕೆಲಸ ಮಾಡೋದಕ್ಕಾಗಲ್ಲ, ಕೈಯಲ್ಲಿ ಅನಾರೋಗ್ಯ ಅನ್ನೋದಿರುತ್ತೆ. ಅಂಥ ಟೈಮಲ್ಲಿ ಈ ಒಂದು ಸ್ಕೀಮ್ನ ನೀವು ಅಪ್ಲೈ ಮಾಡಿದ್ದೀರಾ ಅಂದರೆ ಈಗ ನೀವು 40 ವರ್ಷ ಆಗಿದೆ ಅಂದರೆ ನಿಮಗೆ 20 ವರ್ಷ ಆದಮೇಲೆ ನಿಮಗೆ ಅಮೌಂಟ್ ಬರ್ತಾ ಇದೆ ಅಂದರೆ ಇದು ನಿಜವಾಗ್ಲೂ ಕೂಡ ಒಳ್ಳೆ ಸ್ಕೀಮೇ. ಎಲ್ಲರೂ ಕೂಡ ಹೋಗಿ ಇದಕ್ಕೆ ಅಪ್ಲೈ ಮಾಡಿ. ನಿಮ್ಮ ಹತ್ತಿರದ ಗ್ರಾಮವನ್ನೇ ಆಗಿರಲಿ ಅಥವಾ ನಿಮ್ಮ ಮೊಬೈಲಲ್ಲಿ ನೀವೇ ಇದಕ್ಕೆ ಅಪ್ಲೈನ ಮಾಡ್ಬೋದು. ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅಂತ ಏನೂ ಇಲ್ಲ. ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಳಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.